ಕೊಡಿ. ಏನ್ ಕೊಡೋದು? ಏನೇ ಕೊಡೋದು? ಹೋಗು, ದೇವ್ರ ಮನೇಲಿ ಒಂದು ಬಾಕ್ಸ್ ಇಟ್ಟಿದ್ದೀನಿ, ತಗೊಂಬ ಹೋಗು. ಅದನ್ನ ಯಾವಾಗ ಇಟ್ರಿ ನಮಗೆಲ್ಲ ಗೊತ್ತಿಲ್ಲದೆ? ಏಯ್, ಹೋಗ್ ತಗೊಂಡ್ ಬಾರೆ. ಎಲ್ಲ ನೀನ್ ಹೇಳ್ಬಿಟ್ಟೆ ಮಾಡ್ಬೇಕಾ? ಇಲ್ಲಿ ತರ್ತೀರಿ. ಯಾಕೆ ಕೇಳ್ಬೇಕು ಅಂತೀನಿ. ಅವತ್ತು ಮೀನಾ ಹೇಗೆ ಚೈನ್ನೆಲ್ಲ ಬಿಚ್ಕೊಟ್ಲು ಅದನ್ನ ಹಾಗೆ ಎತ್ತಿಟ್ಟಿದೆ ಗೊತ್ತಾ. ಇವತ್ತಿದನ್ನ ಡೂಪ್ಲಿಕೇಟ್ ಅಂದ್ರೆ ಅವಳು ಅವತ್ ಕೊಟ್ಟಿದ್ದೆ ಡೂಪ್ಲಿಕೇಟ್ ಇರ್ಬೇಕು. ಅಯ್ಯೋ, ನಾನ್ ಯಾಕದೆ ಡೂಪ್ಲಿಕೇಟ್ ಒಡವೆ ಕೊಡ್ಲಿ? ಯಾವ ಹುಚ್ಚನಾಗಿ ಗೊತ್ತು. ಅನ್ಕೊಂಡೆ ತೆಂಡೂಲ್ಕರ್ ಶತಕ ಹೊಡೆದು ಬ್ಯಾಟ್ ಎತ್ತಿ ತೋರ್ಸುತ್ತಾರ ಇವಳು ಶಪಥ ಮಾಡಿ ಚೈನ್ ತೆಗೆದು ತೋರಿಸ್ತಿದ್ದಾಳಲ್ಲ ಅಂತ. ಅದು ಚಿನ್ನದ ಚೈನ್ ಅಲ್ಲ, ಗಿಳಿ ತೊಡವೆ ಅಂತ ನಿನಗ್ ಗೊತ್ತಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಕೊಟ್ಟಿದ್ಯಾ ಅಮ್ಮಣ್ಣಿ. ಕರೆಕ್ಟ್ ಅಮ್ಮ, ಕರೆಕ್ಟ್ ಅನ್ಸತ್ತೆ. ಇವಳೇ ಕೆಲಸ ಮಾಡಿರ್ಬೇಕು. ಈ ಪಂಚಾಯತಿಗೆ ನಾನು ಕೆಲ್ಸಕ್ಕೆ ಹೋಗದೆ ಇಲ್ಲೇ ನಿಂತಿರ್ಬೇಕಾ? ರೋಹಿಣಿ ಬಾ, ನಾವು ಹೋಗೋಣ. ಹೊರಡ್ಬೋರೆ. ಇಲ್ಲ ಶಾಂತಿ, ಎಲ್ಲೋ ಏನೋ ತಪ್ಪಾಗಿದೆ. ಸರಿಯಾಗಿ ಯೋಚನೆ ಮಾಡಿ ಹೇಳಿ ಶಾಂತಿ. ಅಯ್ಯೋ, ನಾನೇನ್ ಯೋಚನೆ ಮಾಡೋದು? ನನ್ನನ್ನೇ ಕಣ್ಣಿ ಅನ್ನೋ ತರ ಮಾತಾಡ್ತಿದ್ರೆ ನೀವು. ನೋಡಿ, ಒಡವೆನ ಬೀರುವಲ್ಲಿಟ್ಟು ಕೀನು ಅಲ್ಲೇ ಇಟ್ಟಿದ್ದೀನಿ. ಕೀ ಏನು ಅಮೆರಿಕಾದಲ್ಲಿ ಇಟ್ಟಿಲ್ಲ ನಾನು, ಅದು ಮನೆಯಲ್ಲೇ ಇದೆ. ಯಾರ್ದೋ ಕೈವಾಡ ಇದೆ ಇದ್ರಲ್ಲಿ. ಅದೇ, ಇದು ಯಾರ್ ಕೈವಾಡ ಅಂತ ತಿಳ್ಕೊಳ್ಳೋದಿಕ್ಕೆ ಈ ಪಂಚಾಯತಿಗೆ ಎಲ್ರನ್ನೂ ಸೇರಿಸಿರೋದು. ನೋಡಿ ವಿನಾ, ಈ ವಿಷಯನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಎಲ್ರ ಮುಂದೆ ಸತ್ಯ ಹೇಳ್ಬಿಟ್ರೆ ಸರಿ. ನೋಡ್ರಿ, ನಿಮ್ ಮಗರಿಗೆ ಹೇಳ್ಬಿಡಿ, ಸುಖ ಸುಮ್ನೆ ಆರೋಪ ಮಾಡಿದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ನಾನಂತೂ ಸುಮ್ನೆ ಇರಲ್ಲ. ಮಂಜುನಾಥನ್ಗೆ ಮೀಸಲ್ ಕಟ್ತೀನಿ. ಯಾರೇ ತಪ್ಪು ಮಾಡಿದ್ರು ಇನ್ನು 24 ಗಂಟೆಲಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗತ್ತೆ. ಯಾವ ಮಂಜುನಾಥನ್ ಬಗ್ಗೆ ಹೇಳ್ತಿದ್ಯಾ ತಾಯಿ? ಓ, ನಿನ್ ತಮ್ಮ ಮಂಜುನಾಥ ಅಲ್ಲ ತಾನೆ? ಅತ್ತೆ, ಅತ್ತೆ ಅಂತ ಕೂಕೊಂಡ್ರು ಅಷ್ಟೇ, ಕತ್ತೆ ಅಂತ ಕಿರ್ಚಿದ್ರು ಅಷ್ಟೇ. ನನಗ್ ಗೊತ್ತು ಕಡೆ, ಇದೆಲ್ಲ ನಿಂದು ನಿನ್ ಮನೆಯವ್ರದೇ ಕೆಲ್ಸ ಅಂತ. ಅಷ್ಟೊಂದು ನಂಬಿಕೆನಾ ಅತ್ತೆ ಇದು ಅವ್ರ ಮನೆಯವ್ರದೇ ಕೆಲಸ ಅಂತ? ಅಯ್ಯೋ ಹುಡುಕನವ್ರ ಶ್ರುತಿ, ನಿನಗಿದೆಲ್ಲ ಗೊತ್ತಾಗಲ್ಲ. ಹಾಗಾದ್ರೆ ನಾನು ಈಗಲೇ ಪೊಲೀಸಿಗೆ ಕಾಲ್ ಮಾಡ್ತೀನಿ. ನಿಮ್ಮಿಂದನೇ ವಿಚಾರಣೆ ಶುರು ಆಗ್ಲಿ. ತೊರೆದಿದ್ದವನೆ ಆ ಸೂರ್ಯ ಕೇಳ್ತಿದ್ದು ಒಂದೊಂದು ಪ್ರಶ್ನೆಗೂ ನಾನು ಹೇಗ್ ನಡೀತಿದೆ ಗೊತ್ತಾ ನಿನಗೆ? ಅಯ್ಯಪ್ಪ, ಹೇಗೋ ಅಪವಾದನ ಮೀನಾ ಮನೆಯವ್ರ ಮೇಲೆ ಆ ಅಜ್ಜಿ ಮೇಲೆ ಹಾಕ್ಬಿಟ್ಟೆ. ಹೌದಮ್ಮ, ನಮ್ ಕಡೆ ಬರ್ತಾ ಇದ್ದ ಬಾಣನ ಹಿಂದೆ ಯೂಟರ್ನ್ ಮಾಡಿ ಅವ್ರ ಕಡೆ ತಿರುಗಿಸ್ಬಿಟ್ಟೆ ನೀನು. ಅಪ್ಪ ಹೆಂಗೋ ಅಮ್ಮ, ನಾವಂತೂ ಸದ್ಯಕ್ಕೆ ಸೇಫ್. ದೊಡ್ಡ ಕಣೋ ನೀ. ನಿಜವಾಗ್ಲೂ ಆ ದೇವ್ರು ನಿನ್ಗೆ ಸ್ವಲ್ಪನಾದ್ರೂ ಬುದ್ಧಿ ಕೊಟ್ಟಿದ್ದ ನೀನು? ಯಾಕಮ್ಮ ಹಂಗೆ ಕೇಳ್ತಿದ್ಯಾ? ನಾವ್ ಹೇಳಿದ ಮಾತನ್ನ ಅವ್ನು ನಂಬ್ಕೊಂಡಿದೀನಿ ಅಂತ್ಯಾ? ಇಲ್ಲ, ಅವನು ಹೇಗಾದ್ರೂ ಸತ್ಯ ಕಂಡಿಡದೆ ಹಿಡಿತೀನಿ ಅಂತ ಹೇಳಿದಾನೆ. ಅವನು ಅದು ಕಂಡಿಡಿಯಕ್ ಮುಂಚೆ ಆ ಡೂಪ್ಲಿಕೇಟ್ ಒಡವೆ ಜಾಗದಲ್ಲಿ ಬಂಗಾರದ ಒಡವೆ ಇಡಬೇಕು, ಗೊತ್ತಾಯ್ತಾ? ಅಯ್ಯೋ, ಅವನೇ ಅದನ್ನ ಡೂಪ್ಲಿಕೇಟ್ ಅಂತ ಹೇಳ್ತಾ ಇದ್ದಾನಲ್ಲಮ್ಮ. ಹಾಗಂತ ಸುಮ್ಮನೆ ಬಿಡಕ್ಕಾಗತ್ತೇನೋ? ಸೂರ್ಯ ಮೀನ ಬಿಡಲ್ಲ ಕಣೋ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಏನಾದ್ರೂ ಮಾಡು, ಆ ಒಡವೆಗಳು ಮತ್ತೆ ಬಂಗಾರದ ಒಡವೆ ಆಗ್ಬೇಕು ಅಷ್ಟೇ. ಮನೋಜ, ಎಲ್ಲೋ ಏನೋ ತಪ್ಪಾಗಿದೆ ಕಣೋ. ಒಂದು ವೇಳೆ ಆ ಸೂರ್ಯನೇ ನಿನಗೆ ಫೋನ್ ಮಾಡಿರ್ಬೋದಾ? ಅಯ್ಯೋ ಇಲ್ಲಮ್ಮ, ಕಾಲ್ ಮಾಡಿದ್ದು ಯಾವ್ದೋ ಲೇಡೀಸು. ಮೀನಾ ಏನಾದ್ರೂ ಮಾಡಿರ್ಬೋದಾ? ಏನೂ ಅಲ್ಲಮ್ಮ, ಅವಳು ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು. ಹಾಗಾದ್ರೆ ಬೇರೆ ಯಾರ ಕೈಯಲ್ಲೂ ಒಂದು ಫೋನ್ ಮಾಡಿಸ್ತಾನೆ ಕಣ. ನೀನಾದ್ರೂ ಹೇಳ್ಬಿಟ್ಟೇನೋ? ಇಲ್ಲ ಮೌ, ಈಗೆಲ್ಲ ಫೇಕ್ ಕಾಲ್ಸ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೋನೇ ಕಟ್ ಮಾಡ್ಬಿಟ್ಟೆ. ಅಯ್ಯಪ್ಪ, ಸತ್ಯ ಕಣ. ನೀನೇನು ಹೇಳ್ತಾ ಇರೋದೇ ಒಳ್ಳೇದಾಯ್ತು. ನಿನ್ನ ಬಾಯಿಂದ ಏನಾದ್ರೂ ಬರುತ್ತಾ ಅಂತ ಅವನು ಟೆಸ್ಟ್ ಮಾಡ್ತಿರ್ಬೋದು. ಸೂರ್ಯ ಒಡವೆ ವಿಷಯನ ಬಿಡೋದೇ ಇಲ್ವಾ? ಅದು ಹೇಗೋ ಬಿಡ್ತಾನೆ. ಇದು ಅವ್ನ ಹೆಂಡತಿ ಒಡವೆ ಕಣೋ. ಇದು ಹೇಗ್ ಡೂಪ್ಲಿಕೇಟ್ ಆಯ್ತು ಅಂತ ಅವ್ನು ಸುಮ್ಮನೆ ಬಿಡ್ತಾನ? ತಿಳ್ಕೊಂಡೆ ತಿಳ್ಕೊತಾನೆ. ಚಿಕ್ಕಿ ಕಣೋ, ಚಿಕ್ಕಿ ನಿನ್ಗೆ ಹೇಳಿದ್ದು ಆದಷ್ಟು ಬೇಗ ದುಡ್ಡು ರೆಡಿ ಮಾಡು ಅಂತ. ಅಲ್ಲ, ಹೇಗಾದ್ರೂ ಮಾಡೋ ಅಂದ್ರೆ ಹೆಂಗ್ ಮಾಡ್ಲಿ? ನೀನು ಒಂಚೂರು ಮಾಡೋದಲ್ವ ಅಮ್ಮ? ಮನುಜ, ಊಟದಲ್ಲಿ ಸ್ವಲ್ಪ ಇಲಿ ಪಾಷಾಣ ಹಾಕಿ ಕಳಿಸಿ ನಿನ್ ಬಾಯ್ ಕಟ್ಬಿಟ್ಟು ಕೊಂದೇ ಬಿಡ್ತೀನಿ, ಪರವಾಗಿಲ್ವಾ? ಅಮ್ಮ ಮಾಡ್ಬೇಡ, ನೀನ್ ಈ ತರ ಮುಖ ಮಾಡ್ಬೇಡ ಅಂತ ಹೇಳಿದೀನಿ. ಈ ತರ ಮುಖ ಮಾಡಿನೇ ನನ್ನ ಪರಿಸ್ಥಿತಿ ಹಿಂಗಾಗೋಗಿರೋದು. ರಾಣಿ ತರ ಐತೆ. ಇವನ್ ಜೊತೆ ಸೇರ್ಕೊಂಡು
ಏನ್ರಿ ಕಸ್ತೂರಮ್ಮ, ಅಲ್ಲ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು? ಸದ್ಯ ನೀನ್ ಬಂದು ಒಳ್ಳೆ ಕೆಲಸ ಮಾಡ್ದೆ. ಒಡವೆ ಬಗ್ಗೆ ವಿಚಾರಿಸೋದಕ್ ಬಂದಿದ್ರು ಕಣೆ. ಹೇಳ್ಬಿಟ್ಯಾ? ಎಲ್ಲ ಹೇಳ್ಬಿಟ್ಯಾ? ಇಲ್ಲ, ಒಂದೇ ಒಂದ್ ಸೆಕೆಂಡ್ ನೀನ್ ಲೇಟ್ ಆಗಿ ಬಂದಿದ್ರು ಹೇಳ್ಬಿಡ್ತಾ ಇದ್ದೆ. ಸದ್ಯ ನೀನ್ ಬಂದ್ಬಿಟ್ಟೆ. ಅವರಿಬ್ರು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಕಸ್ತೂರಿ, ಇನ್ನು ಮೇಲೆ ಹುಷಾರಾಗಿರ್ಬೇಕು ಕಣೆ, ಹೇಳ್ತಿದ್ದೀನಿ. ಹೋಗಿ ಒಂದ್ ಲೋಟ ಡಿಕಾಕ್ಷನ್ ಕಾಫಿ ತಗೊಂಬಾ. ಪೌಡರ್ ಕಾಫಿ ಬೇಡ ನಂಗೆ, ತಲೆ ಚಿಟ್ಟಿಡಿತಿದೆ. ಹೋಗು. ಹಂಗೆ ಬರ್ತಾ ಚಕ್ಲಿ ಮಿಕ್ಸರ್ ಏನಾದ್ರು ಇದ್ರೆ ಎತ್ಕೊಂಬ, ಹೊಟ್ಟೆ ಸಿತ್ತಿದೆ. ಅಯ್ಯೋ, ಮತ್ತೆ ಏನಂತೆ ಈ ಒಂದು ಕಥಕಳಿ ಕೂಚಿಪುಟ್ಟಿ ಡ್ಯಾನ್ಸ್ ಮಾಡೋದಿದೆ. ನೋಡ್ಕೊಂಬಿಡು ಎಲ್ಲ. ಅಯ್ಯೋ, ಕ್ಯಾಬ್ ಡ್ರೈವರ್ಗೆ ಈ ಆಟ ಆಡ್ತಾನೆ. ಇವನೇನಾದ್ರೂ ಮಿನಿಸ್ಟರ್ ಆಗೋಗಿದ್ರೆ ನಮ್ಮನ್ ಸಾಯಿಸೇ ಬಿಡ್ತಿದ್ದ. ಹೇಳೋ ಹೇಳೋ, ಆ ದುಡ್ಡನ್ನ ಹೇಗ್ ಮ್ಯಾನೇಜ್ ಮಾಡ್ತಾ ಅಂತ ಹೇಳೋ. ಮಾತಾಡ್ಬೇಡ. ಅಪ್ಪ ಅಪ್ಪ, ಆ ದುಡ್ಡು ಹೇಗೆ ಬಂತದ ನನಗೆ ಗೊತ್ತಪ್ಪ. ಹೇಗೋ ಬಂತು, ಹೇಗೋ ಬಂತು, ಹೇಗೋ ಬಂತು, ಹೇಗೋ ಬಂತು. ದುಡ್ಡು ನನಗೆ ಹೇಗೋ ಬಂತು? ಯಾರು ಕೊಟ್ರು ಅಂತ ಹೇಳು. ಹೇಳೋ, ಯಾರ ಹತ್ರ ಆದ್ರೂ ಸಾಲ ಮಾಡ್ದ್ಯಾ? ಯಾರ ಹತ್ರ ಆದ್ರೂ ದುಡ್ಡು ತಗೊಂಡಿದ್ಯಾ? ಹೇಳು. ಹೇಳು, ಯಾರಾದ್ರೂ ಸಾಲ ಕೊಟ್ರು ಅಂತ ಹೇಳು. ಎಷ್ಟು ಸಲ ಕೇಳ್ತಿದ್ದೀನಿ, ನಾಚಿಕೆ ಆಗಬೇಕು, ನಾಚಿಕೆ ಆಗಬೇಕು. ಯಾರ ಹತ್ರ ಸಾಲ ತಗೊಂಡಿದ್ಯಾ? ಅವ್ರ ಹೆಸರು ಹೇಳು, ಅವ್ರ ಹೆಸರು ಅಮ್ಮ, ನಾನು ನನ್ನ ಫ್ರೆಂಡ್ ಶ್ರೀನಿವಾಸ ಹತ್ರ ಸಾಲ ತಗೊಂಡೆ.